ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಡೇಸ್ ಆಫ್ ಫಾರ್ಮರ್ ಚಾನಲ್. ನಾವು ರೀಸೆಂಟ್ ವಿಡಿಯೋದಲ್ಲಿ ಹೇಳಿದ್ದೆ ಆಳ್ವಾಣ ಕಡಿಸ್ತಿದ್ದೀವಿ ಅಂತ. ಆಳ್ವಾಣ ಕಡಿಸ್ಬೇಕಾದ್ರೆ ಮಳೆ ಕೂಡ ಸ್ವಲ್ಪ ಸಿಕ್ಕಾಪಟ್ಟೆ ಬರ್ತಾ ಇತ್ತು, ಹಾಗಾಗಿ ಕಡಿಯೋಕೆ ಆಗಿರಲಿಲ್ಲ. ಯಾಕಂದರೆ ನಾವು ಸ್ವಲ್ಪ ಲೇಟ್ ಮಾಡ್ಕೊಂಡು ತಗ್ಲಾಕೋಬಿಟ್ಟಿದ್ವು. ಹಾಗಾಗಿ ಇವಾಗ ಕಡಿಸ್ತಾ ಇದ್ದೀವಿ. ಇನ್ನು ಮುಂದೆ ದಿವಸಕ್ಕಾಗಷ್ಟು ಉಳಿದಿತ್ತು. ಅವತ್ತು ಮಳೆಯಿಂದಾಗಿ ಸ್ವಲ್ಪ ಕಾರಣ ಉಳ್ಕೊಬಿಡ್ತು. ಹಾಗಾಗಿ ಇವತ್ತು ಕಡಿಯೋಕೆ ಬಂದಿದ್ದಾರೆ. ಬನ್ನಿ, ಮತ್ತು ಇನ್ನು ನಾಳೆಯಿಂದ ಏನು ಕೆಲಸ ಮಾಡಬೇಕು ಅನ್ನೋದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ಆಳ್ವಾಣ ಕಡಿದು ಮುಗೀತಿದಾ ಇಲ್ವಾ ಏನಾಗುತ್ತೆ ನೋಡೋಣ. ಇವತ್ತು ಬರೀ ಒಬ್ರಿಗೆ ಉಳಿದಿತ್ತು, ಹಾಗಾಗಿ ಇವತ್ತು ಒಬ್ಬರು ಬಂದಿದ್ದಾರೆ. ಅವ್ರು ಬರ್ತಿದ್ದಂಗೆ ಇವತ್ತು ಸ್ವಲ್ಪ ಮಳೆ ಬೇರೆ ಉದುರ್ತಾ ಇತ್ತು ಸಾಧಾರಣಕ್ಕೆ. ಹಾಗಾಗಿ ಕವರೆಲ್ಲ ಹಾಕ್ಕೊಂಡು ಹತ್ತಿದ್ರು ಮರನ. ಹತ್ತಿಬಿಟ್ಟು ಆ ಕಡಿಯೋಕ್ಕೆ ಶುರು ಮಾಡಿದ್ದಾರೆ. ನೋಡ್ಬೋದು ವೀಡಿಯೋದಲ್ಲಿ ಯಾವ ಥರ ಕಡಿತಿದ್ದಾರೆ ಅಂತ. ನೋಡಿ, ಕೆಳಗಿಂದ ಇದ್ದಿದ್ದು ರೆಕ್ಕೆ ಎಲ್ಲ ಚಿಕ್ಕರೆಲ್ಲ ಹೊಡ್ಕೊಂಡು ಹೋಗಿದ್ದಾರೆ. ಇನ್ಮೇಲೆ ಮಾತ್ರ ಉಳಿದಿರೋದನ್ನ ಕಡಿತಿದ್ದಾರೆ. ಅವನು ಸ್ವಲ್ಪ ಕಡ್ಸೋದು ಲೇಟ್ ಆಗಿರೋದ್ರಿಂದ ಸ್ವಲ್ಪ ಬಲ್ತಿದೆ. ಅಂದರೆ ಸ್ವಲ್ಪ ಲೇಟ್ ಮಾಡ್ಕೊಬಿಟ್ರೆ ಮಳೆ ಸ್ಟಾರ್ಟಿಂಗ್ ಏನು ಬರುತ್ತೆ ಅದಾದ ನಂತರನೇ ಕಡ್ದು ಬಿಡಬೇಕು. ಎರಡನೇ ರೌಂಡ್ ಮಳೆಗೆ ಬಿಡ್ಕೊಬಾರ್ದಿದ್ದೇನಲ್ಲ, ಆವಾಗ ಈ ಥರ ಆಗಿಬಿಡುತ್ತೆ. ನಾವು ಈ ಸತಿ ಬಿಡ್ಕೊಂಡು ಈ ಥರ ತಪ್ಪು ಮಾಡಿಬಿಟ್ಟಿದ್ದೀವಿ. ಈಗ ಕಡಿತಾ ಇದ್ದಾರೆ. ಇನ್ನೇನು ಸ್ವಲ್ಪ ಉಳಿದಿದೆ, ಇವತ್ತು ಮುಗಿಸ್ಬಿಡ್ತೀವಿ ಅಂದರು. ಅವ್ರು ಅದನ್ನೆಲ್ಲ ಕಡ್ದು ಹಾಕ್ತಿದ್ದಂಗೆ ಕೆಳಕ್ಕೆ ನಾವು ಕೆಳಗಿದ್ದನ್ನೆಲ್ಲ ತೊಗೊಂಡು ಎಲ್ಲ ಕೊಚ್ಚಾಕಿದ್ವಿ ನೀಟಾಗೆಲ್ಲ ಕೊಚ್ಚಾಕಿ ಅದಾದ ನಂತರ ಈಗ ನೋಡಿ ಗಿಡದ ಮೇಲೆ ಈಗ ಆಳ್ವಾಣ ಸೊಪ್ಪೆಲ್ಲ ಉದುರಿರುತ್ತಲ್ಲ, ಅದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದೀವಿ. ಯಾಕೆ ಕ್ಲೀನ್ ಮಾಡ್ತಿದ್ದೀವಿ ಅಂದರೆ, ಇದು ಉದ್ರಿ ಗಿಡದ ಮೇಲೆ ಇದ್ದರೆ ಅದು ಕರಗುತ್ತಲ್ಲ, ಕರಗಿದಾಗ ಕಾಫಿ ಕೊಳೆ ಆಗುತ್ತೆ. ಕಾಫಿ ಕೂಡ ಕರಗಿ ಕೊಳೆ ರೋಗ ಅನ್ನೋದು ಬರುತ್ತೆ. ಮತ್ತು ಗಿಡ ಎಲ್ಲ ಕೂಡ ಚಿಕ್ಕಿ ರೋಗ ಬರುತ್ತೆ. ರೀಸೆಂಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ. ಯಾಕಂದರೆ ಈಗ ಮತ್ತೆ ಹೇಳ್ತಿದ್ದೀನಿ ಅಂದರೆ, ಇವತ್ತು ಲಾಸ್ಟ್ ನನ್ನ ವೀಡಿಯೋ ಇದು ಆಳ್ವಾಣ ಕಟ್ಸೋದು. ಮತ್ತು ನಾಳೆಯಿಂದ ನಾವು ನೆಕ್ಸ್ಟ್ ಏನು ಕೆಲಸ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೀಗೆ ಕಡಿತಾ ಇದ್ದಂಗೆ ಪೂರಾ ಆಳ್ವಾಣ ಕಡಿದು ಮುಗಿಸಿದ್ವಿ. ಹೆಂಗೋ ಕಂಪ್ಲೀಟ್ ಆಗ್ಬಿಡ್ತು. ಈ ಸತಿ ಒಂದು ಲೇಟ್ ಮಾಡ್ಕೊಂಡಿದ್ದಕ್ಕೆ ಎಷ್ಟು ತೊಂದರೆ ಆಯಿತು ಅಂದರೆ, ಮಳೆ ಬೇರೆ ಸ್ವಲ್ಪ ಮಧ್ಯದಲ್ಲಿ ಜೋರಾಗ್ಬಿಡ್ತು. ವರ್ಷ ಒಂದೊಂಥರ ವೆದರ್ ಆಗ್ತಾಯಿದೆ. ಯಾವ ಟೈಮಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಯ್ತಿಲ್ಲ, ಕನ್ಫ್ಯೂಸ್ ಆಗಿಬಿಟ್ವಿ. ಹಾಗಾಗಿ ಲೇಟ್ ಆಯಿತು. ನೀವು ಯಾರು ಕಡ್ದಿಲ್ಲ ಅನ್ನೋರು, ಯಾರು ಈಗ ಲೇಟಾಗಿ ಕಡಿದ್ವಿ ಅನ್ನೋರು ಇದ್ದರೆ ಕಮೆಂಟ್ ಮಾಡಿ. ಈಗ ನೋಡಿ ಎಲ್ಲ ಕಡ್ದೆಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟ್ವಿ ಎಣ್ಣೆಲ್ಲ ಹೊತ್ಕೊಂಡು. ಸರಿ, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮುಂದಿನ ಕೆಲಸದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ಪ್ರತಿಯೊಬ್ಬರು ಕೂಡ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ, ಮತ್ತು ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.